ನೋಡಿ, ಇನ್ನು ಇದೇ ಹುಬ್ಬಳ್ಳಿಯಲ್ಲಿ ರಾಜಕಾಲುವೆಗಳು ಉಕ್ಕಿ ಹರಿದು ಮನೆಗಳಿಗೆಲ್ಲ ನೀರು ನುಗ್ಗಿಬಿಟ್ಟಿದೆ. ಅಯ್ಯೋ, ಅವ್ರ ಸಮಸ್ಯೆ ನೋಡಬೇಕು. ಎಲ್ಲ ಮನೆ ಒಳಗಡೆ ಎಲ್ಲ ಕೆಟ್ಟ ವಾಸನೆ ಸರ್, ಹೆಂಗಿರೋದು ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ರಾಜಕಾಲುವೆ ಉಕ್ಕಿ ಹರಿದು ಮನೆಗಳಿಗೆ ನೀರು ನುಗ್ಗಿದೆ. ಹಾಗಾಗಿ ಅವರೆಲ್ಲ ಸಮುದಾಯ ಭವನಕ್ಕೆ ಶಿಫ್ಟ್ ಆಗಿದ್ದಾರೆ. ಸಮುದಾಯ ಭವನದಲ್ಲಿ ಜೀವ ಉಳಿಸಿಕೊಂಡಿವೆ 30 ಕುಟುಂಬಗಳು. ಪಟದಯ್ಯನ ಹಕ್ಕಲಿನ ವಾಲ್ಮೀಕಿ ಕಾಲೋನಿ ನಿವಾಸಿಗಳ ಸಂಕಷ್ಟ. ಆ ಕಾಲೋನಿ ಹೆಂಗಿದೆ ಅಂದರೆ ಟೋಟಲಿ ತಗ್ಗು ಪ್ರದೇಶ. ಮಳೆ ಬಿದ್ದರೆ ನೀರೆಲ್ಲ ಅಲ್ಲಿಗೆ ಹೋಗಬೇಕು. ಹಾಗೆ 32 ಮನೆಗಳು ಇರತಕ್ಕಂಥ ಒಂದು ಕಾಲೋನಿ ಅದು. ಆ ಕಾಲೋನಿನಲ್ಲಿ ಇದ್ದಂತಹ 30 ಕುಟುಂಬ ಸಮುದಾಯ ಭವನಕ್ಕೆ ಬಂದಿದೆ. ನೋಡಿ, ಇದೇ ಹೇಳಿದ್ದು ನಾನು, ಪಟದಯ್ಯನಹಳ್ಳಿ ಹಕ್ಕಲಿನ ವಾಲ್ಮೀಕಿ ಕಾಲೋನಿ ಅಂತಂದ್ಬಿಟ್ಟು. ನಿನ್ನೆ ತಡರಾತ್ರಿ ಸುರಿದಂಥ ಮಳೆ ಹುಬ್ಬಳ್ಳಿಯಲ್ಲಿ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಬಹುತೇಕ ಏರಿಯಾಗಳು ಜಲಾವೃತಗೊಂಡಿದ್ದು ಈಗ ನೀರಿನ ಪ್ರಮಾಣ ತಗ್ತಾ ಇದೆ. ಆದರೆ ನಾನು ನಿಮಗೆ ದೃಶ್ಯವನ್ನು ತೋರಿಸ್ತಾ ಇದ್ದೇನೆ. ರಾಜ ಕಾಲುವೆ ಯಾವ ರೀತಿಯಾಗಿ ಹರಿತಾ ಇದೆ, ತುಂಬಿ ಹರಿತಾ ಇದೆ ಅಂತ ಒಂದು ರೀತಿಯ ಹಳ್ಳದ ರೀತಿಯಲ್ಲಿ ರಾಜ ಕಾಲುವೆ ಹರಿತಾ ಇದ್ದು, ಇದನ್ನು ನೋಡಿ ಹುಬ್ಬಳ್ಳಿ ಜನತೆ ಈಗ ಸಂಪೂರ್ಣವಾಗಿ ಬೆಚ್ಚಿ ಬಿದ್ದಿರುವಂಥದ್ದು. ಯಾಕಂದರೆ ಇಷ್ಟು ಪ್ರಮಾಣದ ನೀರು ತಗ್ಗು ಪ್ರದೇಶಗಳಿಗೆ ನುಗ್ಗಿದ್ರೆ ಏನಾಗುತ್ತೆ ಅನ್ನೋದು ಈ ಒಂದು ಮಹಾನಗರ ಪಾಲಿಕೆಗೆ ಅರಿವಿದೆಯಾ ಅನ್ನೋದು ಪ್ರಶ್ನೆ. ಯಾಕಂದರೆ ಇಲ್ಲಿನ ಸ್ಥಳೀಯರು ಸಾಕಷ್ಟು ವರ್ಷಗಳಿಂದ ಈ ಸಮಸ್ಯೆಯನ್ನು ಬಳಲ್ತಾ ಇರುವಂಥದ್ದು. ನಾನೀಗ ಒಂದು ವಾಲ್ಮೀಕಿ ಸಮುದಾಯದ ಏರಿಯಾದಲ್ಲಿ ಇರುವಂಥದ್ದು. ಇಲ್ಲಿ ತಡರಾತ್ರಿಯಿಂದಲೂ ಕೂಡ ಎಲ್ಲ ಮನೆಯವರು ತಮ್ಮ ಪ್ರಾಣವನ್ನು ಸಮುದಾಯ ಭವನದ ಒಳಗಡೆ ಹೋಗಿ ಉಳಿಸಿಕೊಂಡಿರುವಂಥದ್ದು. ಯಾಕಂದರೆ ಅಷ್ಟು ಪ್ರಮಾಣದ ನೀರು ಬಂದು ನುಗ್ಗಿರುವಂಥದ್ದು. ಇಲ್ಲಿ ನೋಡಿ, ಮನೆಗಳಲ್ಲಿ ಬಹುತೇಕ ಯಾರೂ ಕಾಣಸಿಗೋದಿಲ್ಲ. ಅವರೆಲ್ಲರೂ ಕೂಡ ಈಗ ಸಮುದಾಯ ಭವನದಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ. ಮನೆ ಎಲ್ಲಾದರೂ ಬೀಳುತ್ತಿಲ್ಲ ನೋಡ್ಬೋದು. ಮನೆಯ ಒಂದು ಬಿದ್ದಿರುವಂಥದ್ದು, ಈ ಮಣ್ಣಿನ ಮನೆಗಳು ಏನಾದರೂ ಕುಸಿದು ಬಿದ್ದರೆ ಪ್ರಾಣಾಪಾಯ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಂದು ಇಲ್ಲೇ ಸಮೀಪದ ಒಂದು ಸಮುದಾಯ ಭವನಕ್ಕೆ ತೆರಳಿ ಒಂದು ಅವರ ಪ್ರಾಣವನ್ನು ಉಳಿಸಿಕೊಂಡಿರುವಂಥದ್ದು. ಬಹುತೇಕರು ಕೂಡ ಮನೆಯನ್ನು ಖಾಲಿ ಮಾಡಿದ್ದಾರೆ. ಯಾಕಂದರೆ ಅಲ್ಲಿ ತುಂಬಿ ತುಳುಕ್ತಾ ಇರುವಂತಹ ರಾಜ್ಯ ಕಾಲುವೆ ನೀರು ಒಳಗಡೆ ಹರಿದು ಬರ್ತಾ ಇರುವಂಥದ್ದು. ಇದೇ ಒಂದು ರೀತಿಯ ಸಮಸ್ಯೆ ಹಲವು ವರ್ಷಗಳಿಂದಿದ್ದರೂ ಕೂಡ ಜನ ಮಾತ್ರ ಯಾವುದೇ ರೀತಿಯ ಒಂದು ಮನವಿಯನ್ನು ತೆಗೆದುಕೊಳ್ಳಲು ಮಹಾನಗರ ಪಾಲಿಕೆ ಆಗಿರ್ಬೋದು ಅಥವಾ ಸ್ಥಳೀಯ ಒಂದು ಜನಪ್ರತಿನಿಧಿಗಳು ಯಾರೂ ಕೂಡ ಬರ್ತಾ ಇಲ್ಲ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ